ನಮ್ಮ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದು ನಿರಂತರವಾಗಿ ಆಗಸ್ಟ್ 20ನೇ ತಾರೀಕುವರೆಗೂ ಇದೇ ರೀತಿ ಮೊದಲನೇ ಹಂತದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಸಾಗುತ್ತೆ. ಈ ಒಂದು ಮೆಂಬರ್ಶಿಪ್ ಡ್ರೈವ್ಗೆ ಈಗಾಗಲೇ ನಾವು ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಒಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡತಕ್ಕಂಥ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ಈ ನಿರ್ಣಯ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದೇವೆ. ಇದು ಮತ್ತೆ ಇನ್ನೊಂದು ತಿಂಗಳ ನಂತರ, ಆಗಸ್ಟ್ ಕಳೆದ ನಂತರ ಮತ್ತೆ ಕ್ಲೋಸ್ ಡೋರ್ ಸಭೆಗಳು ಕೂಡ ZP, TP, ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಇವತ್ತು ನಮ್ಮ ಅಭ್ಯರ್ಥಿಗಳು ಮತ್ತೆ ಮುಖಂಡರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭವನ್ನು ಮಾಡ್ತೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮಿತ್ರತ್ವ ಇದು ಶಾಶ್ವತವಾದಂತಹ ಒಂದು ಸಂಬಂಧ. ಸಾಮಾನ್ಯ ದೇವೇಗೌಡರು ಸಾಹೇಬರ ರಾಜಕಾರಣವನ್ನು ನೋಡಿದ್ದೀರಿ. ಇಲ್ಲಿವರೆಗೂ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಒಂದು ಸ್ಪಷ್ಟವಾದಂತಹ ನಿಲುವು ಇರುತ್ತೆ. ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷ ಒಟ್ಟಾಗಿ ಏನಿದ್ದೇವೆ, ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರಲಿ ನಾವು ಒಟ್ಟಾಗಿ ಹೋಗ್ತೇವೆ. ಈಗ ನಾನು ಜನತೆ ಬಗ್ಗೆ ಸೋಂಬೇರಿ ಅಂತಕ್ಕಂಥ ಹೇಳಿಕೆಗೆ ನಾನು ಅದಕ್ಕೆ ಸಂದೇಶ ಕೊಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಪ್ರಕಾರ ದಟ್ಸ್ ನಾಟ್ ರೈಟ್ ಸ್ಟೇಟ್ಮೆಂಟ್. ಇಲ್ಲಿ ಸೋಂಬೇರಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೇವೆ. ಎಲ್ರಿಗೂ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಡ್ತಕ್ಕಂಥ ಸರ್ಕಾರಗಳು ಬರಬೇಕಾಗಿದೆ ನಮ್ಮ ರಾಜ್ಯದಲ್ಲಿ. ಆದ್ರೆ ವಿಪರ್ಯಾಸ ಇವತ್ತೇನಾಗಿಬಿಟ್ಟಿದೆ, ದುರದೃಷ್ಟಕರ. ಕೇವಲ ಚುನಾವಣೆ ಗಿಮಿಕ್ಗೋಸ್ಕರ ಗ್ಯಾರಂಟಿಗಳು ಅಂತ ಒಂದ್ ಕಡೆ ಹಿಮಾಚಲ್ ಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದ್ ಕಡೆ ತೆಲಂಗಾಣ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದ್ ಕಡೆ ಕರ್ನಾಟಕದಲ್ಲೂ ಘೋಷಣೆ ಮಾಡಿದ್ದಾರೆ. ಮೂರು ಕಡೆ ಇವತ್ತು ಕಾಂಗ್ರೆಸ್ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹಿಮಾಚಲ್ ಪ್ರದೇಶ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ, ತೆಲಂಗಾಣ ಆನೆ ವರ್ಜ್ ಆಫ್ ಆರ್ಥಿಕ ಸುನಾಮಿ, ಇನ್ನು ಕರ್ನಾಟಕ ಇನ್ನೂ ಪಾಪ ಇವ್ರು ಎಷ್ಟೇ ಮುಚ್ಚಿಟ್ರು ಕೂಡ ನಮ್ಮ ರಾಜ್ಯ ಸಂಪತ್ಭರಿತವಾದಂತ ನಾಡೆ, ಸತ್ಯ ಒಪ್ಕೊಳ್ಳೋಣ. ಆದ್ರೆ 55,000 ಕೋಟಿ ಇವತ್ತು ಪ್ರತಿ ವರ್ಷ ಗ್ಯಾರಂಟಿಗೆ ಇವ್ರು ಹೊಂದಿಸ್ಬೇಕಾಗ್ತದಲ್ಲ ದುಡ್ಡು, ಇಲ್ಲಿವರೆಗೂ ಹೊಂದಿಸ್ಲಿಕ್ಕೆ ಆಗಿದೆಯಾ? ಇದೇ ದೊಡ್ಡ ವಿಚಾರ ಅಲ್ಲ ನೋಡಿ. ಇವತ್ತು ಗ್ಯಾರಂಟಿ ಕೊಡ್ತಕ್ಕಂಥದ್ದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಕೆಲವೊಂದಷ್ಟು ಸಮುದಾಯ, ಒಂದು ವರ್ಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಅವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ರೆ ಸರ್ಕಾರದ ಗಂಟೆಯನ್ನು ಕಳ್ಕೊಳ್ಳೋದಿಲ್ಲ. ಆದ್ರೆ ಗ್ಯಾರಂಟಿ ಕೊಡಬೇಕು, 55,000 ಕೋಟಿ ಇವತ್ತು ಹಣ ಹೊಂದಿಸ್ಬೇಕು ವರ್ಷಕ್ಕೆ ಅಂದ್ರೆ ಅದು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿದೆ ಅಂತಕ್ಕಂಥದನ್ನ ಯಾವ ರೀತಿ ಗಮನ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಆಗ್ಬೇಕಾದ್ರೆ ಇವತ್ತು ರೆಡ್ಡಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ವಸತಿ ಯೋಜನೆ ಅಡಿ ಏನಾಗಿದೆ, ಎಷ್ಟು ಜನಕ್ಕೆ ವಸತಿ ಸಿಕ್ಕಿದೆ, ಸಂಬಂಧಪಟ್ಟಂತ ಮಂತ್ರಿಗಳು ಯಾವ ರೀತಿ ಅಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ಇಟ್ಕೊಂಡು, ಮಿಡಲ್ ಮ್ಯಾನ್ಗಳನ್ನ ಇಟ್ಕೊಂಡು ಪರ್ಸೆಂಟೇಜ್ ರಾಜಕಾರಣ ಮಾಡ್ಕೊಂಡು ಹೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನತಾ ಪಕ್ಷದವರು ಹೇಳ್ತಾ ಇಲ್ಲ, ಬಿಜೆಪಿಯವರು ಹೇಳ್ತಾ ಇಲ್ಲ. BR ಪಾಟೀಲ್, ಕಾಗೇರವರು, ಕೊಳಕಲ್ಮೂರು ಶಾಸಕರು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಅಸಹಾಯಕತೆ ಹೊರಗಾಗ್ತಾ ಇದೆ. ಜನ ನಮ್ಗೆ ಓಟ್ ಹಾಕಿ ಗೆಲ್ಸವ್ರೆ. 10 ಕೋಟಿ ರೂಪಾಯಿ ನಾವು ಇವತ್ತು ಅನುದಾನ ತಗೊಂಡೋಗಿ ಒಂದು ರಸ್ತೆ ಅಭಿವೃದ್ಧಿಗೆ ಇಡಕ್ಕಾಗ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಚರಂಡಿ ವ್ಯವಸ್ಥೆ ಮಾಡ್ಸಕ್ಕಾಗ್ತಾ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಜನ ಮುಂದೆ ನಾವು ಮತ ಹಾಕಿರ್ತಾರೆ, ಜನ ಮತ್ತೆ ಹೋಗಿ ಚುನಾವಣೆ ಫೇಸ್ ಮಾಡ್ಬೇಕಲ್ಲ, ನಾವ್ ಏನ್ ಫೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೀವು ಖುದ್ದಾಗಿ ಮಿನಿಸ್ಟರ್ ಮಾತಾಡ್ತೀರಾ ಹೇಗೆ? ಯಾವ್ದು KGF ಬಗ್ಗೆ? ಇದು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ನಮ್ಮ ಸಂಸದರು ಇದ್ದಾರೆ. ಸಂಸದರು ಈಗಾಗಲೇ ಒಂದು ಮೂವ್ಮೆಂಟ್ ಮಾಡಿದ್ದಾರೆ. ನಾವು ಬಹುಶಃ 18ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತಾ ಇದ್ವಿ, ಸಂಸದರು ಬರ್ತಾರೆ. ಸಂದರ್ಭದಲ್ಲಿ ಕೂತ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರು ಚರ್ಚೆ ಮಾಡ್ತಾರೆ. ಇಷ್ಟು ಸಾಲ ಸಭೆಗಳು ಮಾಡಿದ್ರೆ ಅಥವಾ ನೀವು ಆರಂಭಕ್ಕೆ ಬಂದಾಗ ತುಂಬಾ ಹೋರಾಟಗಳು ಬಂದ ಉಂಟು, ಯಾಕೆ ಸೆಲೆಕ್ಟ್ ಆಗೋ ಚಾನ್ಸ್ ಇದೆಯಾ? ಹೋರಾಟ ಮಾಡ್ತಾ ಇಲ್ಲ.
ಈಗ ನನ್ನ ಮುಂದೆ ಒಂದೆರಡು ನಾವು ಏನೇ ಟೋಲ್ಗೇಟ್ ಹೋರಾಟದಿಂದ ನಾವು ಮೊದಲು ನೋಡಿದ್ದು. ಈಗ ಹೋರಾಟ ಅಂತಕ್ಕಂಥದ್ದು ಜನತಾದಳ ಪಕ್ಷದ ಇತಿಹಾಸ ನೋಡಿದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥದ್ದು ಈ ಪಕ್ಷ ಹೋರಾಟದ ಹಿನ್ನೆಲೆಯಲ್ಲಿ ಹೋರಾಟ ಅಂತಕ್ಕಂಥದ್ದು ಪಕ್ಷ ಎಂದು ಕೂಡ ಕೈಬಿಟ್ಟಿಲ್ಲ. ಈಗ 5 ಗ್ಯಾರಂಟಿಗಳ ವಿಚಾರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ವಿ. ಮೊನ್ನೆ ಈ ತೆರಿಗೆ ಹಾಕುವ ಮೂಲಕ ರಾಜ್ಯದ ಜನತೆಗೆ ಯಾವ ರೀತಿ ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಕ್ಕೂ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಅದು ಕೂಡ ಒಂದು ಹೋರಾಟವೇ. ಮತ್ತೆ ಸಾಕಷ್ಟು ಹೋರಾಟಗಳಿವೆ, ವಿಷಯಾಧಾರಿತವಾದಂತ ವಿಷಯಗಳನ್ನ ಇಟ್ಕೊಂಡು ರಾಜ್ಯದ ಜನತೆ ಮುಂದೆ ಹೋಗ್ತೇವೆ. ಸರ್ ಮಾತಾಡೋದು ಕಡಿಮೆ ಆಯ್ತು. ನಾವ್ ಹೇಳಿಲ್ಲಪ್ಪ, ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಒಂದಷ್ಟು ನಾಯಕರು. ನಾನ್ ಹೇಳಿಲ್ಲಪ್ಪ, ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಅಗ್ರಮಾನ್ಯ ನಾಯಕರುಗಳಿದ್ದಾರೆ. ಏನೋ ತಾಕತ್ತು ದಮ್ಮು ಅಂತಾರೆ, ಅವ್ರು ಕೇಳಿದ್ವಿ ಅಷ್ಟೇ. ಸಂತೋಷ ಇರ್ಲಿ, ಯಾರು ಬೇಡ ಅಂತ. ನಮ್ದೇನ್ ಆಕ್ಷೇಪಣೆ, ಅದು ಕಾಂಗ್ರೆಸ್ ಅವರು ಕೇಳಬೇಕಪ್ಪ. ನೀವು ಅವ್ರು ಏನ್ ಬೇಕಾ ಬೇಡವ ಅನ್ನೋದು ಏನ್ ಚರ್ಚೆ ಆಗ್ತಾ ಇದೆ ಅಂತ. ನಮ್ ಶಾಸಕರು ಕಾಂಗ್ರೆಸ್ನಲ್ಲಿರೋ ಶಾಸಕರು ಸ್ವಾಭಾವಿಕವಾಗಿ ಆಗ್ತಾರೆ. ಜನ ಓಟ್ ಹಾಕಿದ್ದಾರೆ, ಜನ ಪ್ರಶ್ನೆ ಮಾಡ್ತಾರೆ, ಓಟ್ ಹಾಕಿ ಗೆಲ್ಸಿದೀವಿ, ಏನಪ್ಪ ₹1 ಅನುದಾನ ತಗೊಂಡು ಅಭಿವೃದ್ಧಿ ಮಾಡ್ತಾ ಇದೀವಲ್ಲ ಅಂತ ಹೇಳ್ತಾರೆ ಅವರು. ಮಾತಾಡ್ತಾ ಇದ್ರು. ಆದ್ರೆ ಡೆಲ್ಲಿನಲ್ಲಿ ಸತೀಶ್ ಜಾರಕಿಹೊಳಿ ಕೂಲ್ ಡ್ರಿಂಕ್ ಸಭೆ ನಡೆದಿದೆಯಲ್ಲ, ಕೂಲ್ ಆಗಿ ನಡೆದಿದೆ ಅಂತ ಅವರ. ಈಗ ನವದೆಹಲಿಗೆ ಯಾರಾದ್ರೂ ಹೋಗ್ತಾ ಇದ್ದಂಗೆ ಮತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ಬಣ್ಣ ಬಿಡ್ತಕ್ಕಂಥ ಅಗತ್ಯತೆ ಇಲ್ಲ. ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವತ್ತು ಜನತಾದಳ ಪಕ್ಷದ ಪರವಾಗಿ ಬಹಳ ಒಂದು ಸ್ಪಷ್ಟ ನಿಲುವನ್ನ ಹೇಳ್ತೇವೆ. 5 ವರ್ಷಕ್ಕೆ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಸಂಪೂರ್ಣ ಶಾಸಕರನ್ನ ದೊಡ್ಡ ಬಹುಮತದಿಂದ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ. ಹೀಗೆ ನಾವು ಯಾವ ಕಾರಣಕ್ಕೂ ವಾಮ ಮಾರ್ಗವನ್ನ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ನಾವು ನೇರವಾಗಿ ಜನಗಳ ಹತ್ರ ತಲುಪ್ತೇವೆ, ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತೇವೆ, ಜನರ ಹೃದಯವನ್ನ ಗೆಲ್ತಕ್ಕಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಸಂಪೂರ್ಣ ಬಹುಮತದಿಂದ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೋಲಾರ JDS ನಲ್ಲಿ ದೊಡ್ಡ ನಾಯಕರುಗಳಿದ್ದಾರೆ. ಜಿಲ್ಲಾಧ್ಯಕ್ಷರು ಹಿರೀಕರು ಶಿವರೆಡ್ಡಿ ಅವರು ಇದ್ದಾರೆ, ಅವ್ರು ಶಾಸಕರು ಇದ್ದಾರೆ. ಅವ್ರ ತಾಲೂಕಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವ್ರಿಗೂ ಶಾಸಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒತ್ತಡಗಳಿರ್ತಾರೆ. ಅವ್ರ ಪರವಾಗಿ ಎಲ್ಲ ನಮ್ಮ ದೊಡ್ಡ ನಾಯಕರುಗಳಲ್ಲಿ ಕೂತವ್ರೆ. ನಮಗೂ ಫೋನ್ ಮಾಡಿ ನಾವೇನಾದ್ರು ಒಂದಿನ ಅವ್ರು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರು ಮಾಡ್ಬೋದು ಅಂತ ಹೇಳ್ತಕ್ಕಂಥ ಸೌಜನ್ಯತೆನೂ ಇದೆ ನಮ್ಮ ಪಕ್ಷದಲ್ಲಿ. ಯಾರನ್ನ ಮುನ್ಸ್ಕೊಂಡು ಫಾರಿನ್ ಹೋಗೋರ್ರಿ ಇವತ್ತು ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಬಹುಶಃ 20ನೇ ತಾರೀಕು ಆದ್ಮೇಲೆ ಮಂಜಣ್ಣ ಅವರು ಒಂದು ಊಟ ಹಾಕ್ಸ್ಬೇಕಾಗಿತ್ತು. ಜನರು 39,000 ಲೀಡ್ ಕೊಟ್ಟಿದ್ರು ನಮ್ಮ MP ಅವರಿಗೆ ಅಂತ. ಅದು ಬಾಕಿ ಉಳಿದ್ಬಿಟ್ಟಿದೆ. ನನ್ನ ಮನ್ಸಲ್ಲಿ ಅನ್ಕೊಂಡಿದೀನಿ ಕುಮಾರಣ್ಣ ಅವರು ಬರ್ಬೇಕು, ನೀವು ಬರ್ಬೇಕು ಅಂತ ಒಂದು ವಾರದಿಂದ ಫೋನ್ ನಲ್ಲಿ ಮಾತಾಡಿದೀವಿ. ಅಲ್ಲಿ ಬಹುಶಃ ನೋಡ್ತೀರಿ, ಎಂದು ನೋಡಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ನೋಡ್ತೀರಿ. ದೇವೇಗೌಡರು ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ ಸರ್. ಮುಂದೆ ಕೂಡ ಹೇಳಿದ್ದಾರೆ ನನ್ನ ಪಕ್ಷಾಂತರಿ ಅಂತ ಹೇಳುವಂತ ತಾಕತ್ ಯಾರಿಗಿದೆ? ಯಾರು ಹೇಳಿದ್ರು ಅವ್ರನ್ನ ಪಕ್ಷಾಂತರಿ ಅಂತ? ನೋಡಿದ್ರ ಹಿಂದೆಗಡೆ ಬೋರ್ಡ್ ನೋಡಿದ್ರ, ರಾಜ್ಯ ಮಟ್ಟದ ಬೋರ್ಡ್ ನೋಡಿದ್ರ? ಏನು ಕೇಳಿದ್ರು ಸರ್? GT ದೇವೇಗೌಡರ ಫೋಟೋ ಇದೆ ನೋಡಿದ್ರಲ್ಲ. ನಾವು JDS ಕೈ ಬಿಟ್ಟಿಲ್ಲ GT ದೇವೇಗೌಡರು. ಅಲ್ಲ ಮತ್ತೆ ಯಾಕೆ ತಮ್ಮ ಮೇಲೆ ಅಷ್ಟೊಂದು ನಿಂತ್ಕೊಂಡಿದ್ದಾರೆ ಪಕ್ಷದಲ್ಲಿ? ಅಲ್ಲಿ ನೋಡಿ ಇರ್ತವೆ ಅವೆಲ್ಲ. ಅವ್ರು ಏನ್ ಹೇಳಿದ್ದಾರೆ, ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ, ನಾನು ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಕು, ನಿರ್ಧಾರ ಮಾಡಿದೀನಿ ಅಂತ ಅವ್ರು ಹೇಳಿದ್ದಾರೆ. ತಪ್ಪೇನಿದೆ? ತಪ್ಪೇನಿದೆ? ನೆಗ್ಲೆಕ್ಟ್ ಮಾಡ್ತೀರಾ? ಎಲ್ಲ ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದ್ಮೇಲೆ ನೆಗ್ಲೆಕ್ಷನ್ ಏನಿದೆ? ನಿನ್ನೆ ಮೊನ್ನೆ ಬಂದಿರೋರೆಲ್ಲ ಲೀಡರ್ ತರ ಮಾತಾಡ್ತಾರೆ, ನನ್ನ ಮುಂದೆ ಅವರೆಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಯಾರು ನಿನ್ನೆ ಮೊನ್ನೆ ಬಂದವರು? ಮತ್ತೆ ಇಷ್ಟು ವರ್ಷ ಇದ್ದವ್ರು ಮತ್ತೆ ಪಕ್ಷ ಕಟ್ಬೇಕಲ್ಲ.
10 ವರ್ಷ ಪಾರ್ಟಿಲಿ ಇದ್ದವರು ಪಕ್ಷ ಕಟ್ತೇವೆ ಅಂತ ಮುಂದ್ ಬಂದ್ರೆ ನೆನ್ನೆ ಮೊನ್ನೆ ಬಂದವರೆಲ್ಲ ಅವ್ರ ಹಿಂದೆ ಕೂತ್ಕೋತಾರೆ. ಇಲ್ಲ ನೆನ್ನೆ ಮೊನ್ನೆ ಬಂದವರೇ ಪಕ್ಷ ಕಟ್ಟಬೇಕು ಅಂತಾರಲ್ಲ, ಏನು ಮಾಡಕ್ಕಾಗಲ್ಲ, ಪಕ್ಷ ಉಳಿಬೇಕಲ್ಲ ಸರ್, ಪಕ್ಷ ಕಟ್ತೇವೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.